ಪಪ್ಪಾನೇ ರೆಡಿ ಮಾಡಬೇಕು ಅಂತ ಅಪ್ಪ ಮಗಳು ಇಬ್ಬರು ಕೂತ್ಕೊಂಡು ಈ ಸ್ಟಿಕ್ಕರ್ ಸೆಲೆಕ್ಟ್ ಮಾಡೋದಕ್ಕೇನೆ ಒಂದು ಅರ್ಧ ಗಂಟೆ ಮಾಡ್ತಾ ಇದ್ದಾರೆ. ಸೊ ಹಂಗು ಹಿಂಗು ಮಾಡಿ ಬಟ್ಟೆಗೆ ಮ್ಯಾಚ್ ಆಗೋಂಥದ್ದೇ ಬೇಕು ಅಂದ್ಬಿಟ್ಟು ಪರ್ಪಲ್ ಕಲರ್ನ ಹುಡುಕ್ಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ಆ ಸ್ಟಿಕ್ಕರ್ ತೆಗಿಯೋಕ್ಕೆ ಮತ್ತೆ ಒಂದಷ್ಟು ಟೈಮು. ಸೊ ಹಂಗೆ ರೆಡಿ ಮಾಡಿದೆ ನಾನು. ಈ ಥರ ಏನಾದರೂ ಸ್ಕೂಲ್ ಟೈಮ್ ಬೆಳಗ್ಗೆ ಕಳಿಸ್ಬೇಕು ರೆಡಿ ಮಾಡು ಅಂತ ಅಪ್ಪ ಮಗಳಿಗೆ ಬಿಟ್ಬಿಟ್ರೆ ಸ್ಕೂಲ್ ವ್ಯಾನ್ ಬಂದು ವೆಯ್ಟ್ ಮಾಡೋಕ್ಕಾಗದೆ ಹೋಗೇ ಬಿಟ್ಟಿರುತ್ತೇನೋ ಹಂಗೆ ಆಗ್ಬಿಡುತ್ತೆ. ಸೊ ಫೈನಲಿ ಹಂಗೂ ರೆಡಿ ಎಲ್ಲ ಆದಳು. ರೆಡಿ ಆದಮೇಲೆ ಮಾಮಗೆ ತೋರಿಸ್ಕೊಬರ್ತೀನಿ ಮಂಜು ಮಾಮಗೆ ಅಂತ ಹೋಗಿ ಎಲ್ಲರಿಗೂ ತೋರಿಸ್ಕೊಬರ್ತಾ ಇದ್ದಾಳೆ ರೆಡಿಯಾಗಿರೋದು. ಈ ಲಂಗ ಬ್ಲೌಸ್ ಕೂಡ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇತ್ತು. ಮೊದಲು ಸ್ವಲ್ಪ ಲೂಸ್ ಆಗ್ತಾಯಿತ್ತು, ಇವಾಗ ಪರ್ಫೆಕ್ಟಾಗಿ ಆಗ್ತಾಯಿತ್ತು. ಸೊ ಅಷ್ಟೊತ್ತಿಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು, ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಎಲ್ಲರೂ ಕಂಕಣ ಎಲ್ಲ ಕೈಗೆ ಎಲ್ಲ ಕಟ್ಕೊಂಡು ಎಲ್ಲರೂ ಪೂಜೆ ಕೂತ್ಕೊಂಡಿದ್ವಿ. ನಾವು ಕೂಡ ಲಾಸ್ಟಲ್ಲಿ ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಚೆನ್ನಾಗಾಯಿತು ಪೂಜೆ ಎಲ್ಲ. ಸೊ ಅಭಿಷೇಕ ಎಲ್ಲ ಮಾಡಿದ್ಮೇಲೆ ಪಂಚಾಮೃತ ಇರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತಲ್ವ, ನನಗಂತೂ ತುಂಬ ಇಷ್ಟ. ಸೊ ಏನಾಗೂ ತುಂಬ ಇಷ್ಟ ಆಗಿತ್ತು. ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ಲು ಅವಳು. ಸೊ ಅದೆಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಸೊ ಆಚೆಗಡೆ ಇಟ್ಬಿಟ್ಟಿದ್ವಿ. ಯಾರ್ಯಾರಿಗೆ ಬೇಕು ಏನೇನೋ ಒಂಥರ ಸೆಲ್ಫ್ ಸರ್ವಿಸ್ ಮಾಡ್ಕೊಳ್ಳೋ ಥರ. ಸೊ ಎಲ್ಲ ಒಟ್ಟಿಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಏನಾಗಿ ಆಚೆ ಕೂತ್ಕೊಂಡೆ ಈ ಮಳೆ ಎಂಜಾಯ್ ಮಾಡ್ಕೋ ಅಂತ ತಿನ್ನಬೇಕಿತ್ತು. ಅಮ್ಮ ಆಚೆ ಕೂರಿಸ್ಕೊಂಡೆ ಏನಾಗಿ ತಿನ್ನಿಸ್ತಾ ಇದ್ರು. ಸೊ ಮಳೆ ಕೂಡ ಕಂಟಿನ್ಯೂ ಬರ್ತಾನೆ ಇತ್ತು ಬೆಳಗ್ಗೆಯಿಂದ. ಊಟ ಎಲ್ಲ ಆಯಿತು, ಎಲ್ಲರೂ ಕುತ್ಕೊಂಡು ಮಾನೋಪಲಿ ಗೇಮ್ ಮಾಡಿದ್ವಿ. ಈಗಾಗಲೇ ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ.